ಶರ್ಪ ಕಚ್ಚದ ಬಿಡದಯ್ಯ ಆ ಶರ್ಪ ಕಂಜಿ ಈ ಭವಗಳಿಗೆ ಬಂದರೆ ನೀ ಮಾಡಿದ ಪಾಪ ನಿನ್ನ ತಿನ್ನದ ಬಿಡದಯ್ಯ ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳಿ ಯಾರು ಹೇಳಿದ್ರಿ ಇವಾಗ ಮಾತ ಅಕ್ಕ ಮಹಾದೇವರು 12ನೇ ಶತಮಾನದೊಳಗೆ ಹೇರ್ತಕ್ಕಂತ ಮಾತಾದ ಹೌದು ಸಂತ ಕಬೀರದಾಸ ಮಹಾರಾಜರಿಂದ ಮಾತು ಹೇಳ್ತಾರೆ ಏನಂತ್ರಿ संग करो श्राप की भड़क बड़े जाएगी ऐसा चिल्लर की चोड़ पत्थर कೈ ಅಂತ ಹೇಳಿಬಿಟ್ರು ಹಿಂಗಂದ್ರ ತಿಳಿಲಿಲ್ರಿ ಮಾತಿನ ತಾತ್ಪರ್ಯ ಹೆಂಗದ್ರಿ ಸಂಘ ಮಾಡಬೇಕು ಎಂತರ ಜೋಡಿ ದಾರು ಕುಡಿಯೋರು ಇಸ್ಪೇಟೋರು ಮಟ್ಕಾಡೋರು ಅದು ಮಾಡಿಬಿಡ್ತಾಯಿ ಹೇಳಿದವ್ರಿ ಹೇಳಿರ್ ಕರೆ ನಾವು ಹೇಳ್ದೇವ್ರಿ ಮಾಡಿರ್ತೇಳಿ ನಾ ಹಂಗಲ್ಲ ಮಗನ ಹೆಂಗ್ರಿ ಅದೇ ನೀ ಮಾಡನಕತ್ತೀನ ಅವ್ರಿಗೆ ಇದು ಬಿಡು ಇದು ಮಾಡಬೇಡ್ರಿ ಅನ್ನತ್ತೀನ ಈ ಮಗ ಬಂದು ಕಲಿಸೋದ ಅವ್ರಿಗೆ ನಾ ಕಲಸಾವ ನೀವು ಕೆಲ್ಸಾವ ಏಯ್ ಇರ್ಲಿ ಅಂತವ್ರ ಸಂಘ ಅಲ್ಲ ಎಂತವ್ರದ್ರಿ ಒಳ್ಳೆಯ ಸಂಘ ಮಾಡ್ಬೇಕು ಎರಡು ಮಾತಾಡಕ್ ಅನುಕೂಲಕ್ಕೈತಿ ಹೌದು ಏನೋ ದಾರ ಕುಡಿಯೋದ ಮಟಗಾಡೋರ್ದಂದಿ ನೋಡು ಎಂತವ್ರ ಸಂಘ ಮಾಡಿದ್ರೆ ಹಣ್ಣು ತಿನ್ನೋದು ಬಿಟ್ಟು ಕಲ್ಲು ತಿಂದಂಗ ಆಗ್ತದ ಜ್ಞಾನಿ ಮಾತ ಹೇಳ್ಯಾನ್ರಿ ಕಲ್ಲು ತಿಂದ ಬಾಯನ್ನ ಹಲ್ಲು ಮುರ್ಕೊಳಂತ ಯಾವಾರ ಇಲ್ಲ ಆಗಬಾರ್ದು ಹೌದಿಲ್ಲ ಯಾವ ನನ್ನಪ್ಪ ಯೋಗಿನ ನಮ್ಮವ ಶುದ್ಧ ಏನ್ ಮಾಡ್ದಾರಿ ಸಾಕ್ಷಾತ್ ಶಿವನ ಗದ್ದಿಗೆ ಮೇಲೆ ಹುಟ್ಟಿ ಬಂದ ಹೌದು ಹುಟ್ಟಿ ಬಂದ ಕಾಲಕ್ಕ ಪಾರ್ವತಿ ಕೇಳ್ತ ಭಗವಂತನ ಮಾತ ಏನಂತ್ರಿ ಭಗವಂತ ಇವನ ಹೆಸರು ಏನ್ ಇಡೋನು ಏಳು ಹುಟ್ಟಿ ತಾರವನ್ನು ಕಟ್ಟು ಅಮೋಘವಂತ ಭಕ್ತಿ ಮಾಡ್ಯಾನಂದ್ರ ಇವನ ಹೆಸರು ಅಮೋಘ ಸಿದ್ಧಾಂತ ಒಂದು ಕಾಲಕ್ಕ ಅವನ ತಾಯಿ ಪಾರ್ವತಿ ತುಡಿದು ಪಾಚಿ ಬಾಯಿಗೆ ಬೆಣ್ಣಿ ಒರಸಿ ಮಗನಿಗೆ ಭಟ್ಟಿದ್ದವನಿಗೆ ಬೆಟ್ಟದಂಗ ಬೆಳೆಸಿ ಬಿಟ್ಟು ತಾಯಿ ಪಾರ್ವತಿ ಮಗನ ಮೇಲೆ ಪ್ರೀತಿ ಹೆಚ್ಚಾಗಿ ಒಂದು ಮಾತು ಕೇಳ್ತಾಳೆ ಏನಂತ್ರಿ ಅಮೋಘ ಸಿದ್ಧ ನಿನ್ನ ತಂದೆ ಮೇಲೆ ಪ್ರೀತಿ ಹೆಚ್ಚೈತಿನ ತನ್ನ ತಾಯಿ ಮೇಲೆ ಪ್ರೀತಿ ಹೆಚ್ಚೈತೆ ಕೇಳಿದ್ರು ಹೌದು ಅವಾಗ ನನ್ನಪ್ಪ ಯೋಗಿನದ ಮೋಕ್ಷದ ಹೇಳ್ತಾನ ಏನಂತ್ರಿ ತಾಯಿ ಹರ ಮುಣಿದರೆ ಗುರು ಕಾಯ್ತಾನ ಗುರು ಮುಣಿದರೆ ಧರಣಿ ಮೇಲೆ ಕಾಯಿರಲ್ಲ ತಾಯಿ ನನ್ನ ತಂದೆ ಮೇಲೆ ಪ್ರೀತಿ ಚಂದ ಹೌದು ಅವಾಗ ತಾಯಿ ಪಾರ್ವತಿ ಮಗನ ಹರಿದು ಬಿದ್ದಂಗಾಯ್ತು ಸಿಡಿಲು ಬಡ್ದಂಗಾಯ್ತು ಹೊಟ್ಟೆನ ಕಲ್ಲು ಕಿತ್ತಿ ನೆಲಕ್ಕೆ ಬಿದ್ದಂಗಾಯ್ತು ತಾಯಿ ಪಾರ್ವತಿ ಹೇಳ್ತಾಳ ಮುತ್ಯ ಮುಗಿಸಿದ ಏನಂತ್ರಿ ನಿನ್ನ ತಂದೆ ಮೇಲೆ ಪ್ರೀತಿ ಹೆಚ್ಚಿದ ಕರೆ ಆದ್ರ ಹುಳ ಮುಟ್ಲಾರುವ ಕಪ್ಪಿ ಕಲಕದ ಶೀತ ತಂದು ಪೂಜೆ ಮಾಡ ಅವಾಗ ನಿನ್ನ ಭಕ್ತಿ ಗೊತ್ತಾಗತ್ತಂದಳು ಹೌದು ತಾಯಿ ಹಾಕಿದಂತ ಪ್ರಶ್ನೆದೊಳಗ ಪಾಸ್ ಆಗಿ ಹೌದು ಮುತ್ಯ ಅಮಾವಾಸ್ಯದ ಕೈಲಾಸ ಬಿಟ್ಟು ಬೋಲಕ್ಕಿಗೆ ಬಂದರಿ ಏನೇನು ತಂದ ಬರುವಾಗ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬಡೋಗ ಬಾಯಿಗೆ ಬಂಜಿಗೆ ಮಕ್ಕಳು ಮೈ ಕಿಲು ಬೇಯಿ ಕಿಲು ಸರ್ವ ಸಹಿತ ಸಂಗಾಟ ತಗೊಂಡು ಹೌದು ನಂದಿಗೆ ಮುಂದೆ ಹಾಕೊಂಡು ಗುರುವಿನಿಂದ ಕರ್ಕೊಂಡು ಮಗಲಾಗ ಬೇರೆ ಬೊತ್ತಾಳ ಸಿದ್ಧವು ಕರ್ಕೊಂಡು ಯಾವ ಮೂರರ ಮುಂಗಡಿ ಮುಮ್ಮೆಟ್ಟ ಗುಡ್ಡಕ್ಕೆ ಬಂದಿಳ್ಕೊಂಡ ಹೌದು ಮುತ್ಯ ಅಮಾವಾಸ್ಯದ 3 ಮಂದಿ ಪುಣ್ಯದ ಮಕ್ಕಳು ಯಾರ್ಯಾರಿವ ಯಾವ ಡೊನಜ ಮಸಿದಪ್ಪ 2 ಮಂಗಳ ಕರ್ಣಿ ಮಲ್ಕಾರ ಸಿದ್ಧ ಇನ್ನ 4 ಮಂದಿ ವರುವಿನ ಮಕ್ಕಳು ಇವ್ರು ಯಾರ್ಯಾರಿವ ಯಾವ ಅವತಾರದ ಸಿದ್ಧ ದೇವೇಂದ್ರ ಬಿಳಿಸಿದ ಆಚರಣ ಸಮುದ್ಯ ಕಡಿಯುಟ್ಟ ಕಣ್ಮುತ್ತೆ ಒಂದು ಲಿಂಬಿ ಹನಿದಿಂದ ತಾಯಿ ನೆಲ ರೇಬಕರೆ ಹುಟ್ಟಿ ಬಂದು ಇನ್ನು 4 ಮಂದಿ 21 101 ಮಂದಿದಿಂದ 1790 ಸಿದ್ರ ಹಿಂಗ ಹುಟ್ಟುತ್ತ ನಮ್ಮ ಮಟ್ಟ ಮನೆ ಒಳಗ ಹುಟ್ಟುಗೊತ್ತ ಬಂದಿರ್ತಕ್ಕಂತ ಮಾತೈತಿ ಹೌದು ಮುಂದಿನ ಸಂಧಿಗೆ ಸರ್ಜೋಡಿ ಕಲವಂತರು ಮಾಳಿಗ್ರಾನ ಸಂತತಿ ಹೆಂಗ ಬೀಳುತ್ತ ಹಾಲ ಮತ್ತ ಹೆಂಗ್ ಬಿಡುತ್ತು ಹೌದಾ ಮುದ್ದಾಯ ಮಧುಗೊಂಡದಿಂದ ಏನು ಪವಾಡ ಆಯ್ತಂತ ಹೇಳಿ ಮುಂದಿನ ಸಂಧಿಗೆ ಮಾತು ಹೇಳ್ತಾರೆ ಅವ್ರು ಹೇಳ್ತಾರ ಹೌದು ಇರ್ಲಿ ಬಹಳ ಮಾತಾಡೋದು ಬೇಡ ನೇರವಾಗಿ ವಿಷಯ ಕಡೆ ಬರೋಣ ಏನು ವಿಷಯ ಏನ್ರಿ ದೇವರ ಮತ್ತು ಗುರು ವಿಷಯದೊಳಗ ನಮ್ಮ ಪಾಲಿಗೆ ಯಾವ್ದು ಇರ್ಲಿಪ್ಪ ಅಂತ ಕೇಳಿದ್ರ ಯಾವ್ದ್ರಿ ದೇವರ ಅಂತಕ್ಕಂಥದ್ದು ನಮ್ಮ ಪಾಲಿಗೆ ಇರ್ಲಿ ಜಗತ್ತದೊಳಗ ಎಲ್ಲರಕ್ಕಿಂತನೂ ದೇವರೇ ದೊಡ್ಡವದನಂತ ಹೇಳಿ ಇವತ್ತ ನನ್ನ ವಾದ ಅದ ದೇವರಕ್ಕಿಂತನೂ ಗುರುನೇ ದೊಡ್ಡವದನಂತ ಹೇಳಿ ಅವ್ರ ಬೆಳೆಸಬೇಕು ಅದು ಅವ್ರ ವಾದ ಹೌದಿಲ್ಲ ಜಗತ್ತದೊಳಗ ದೇವರನ್ನ ಹೆಂಗ ಶ್ರೇಷ್ಠ ಅದು ಹೇಳ್ಬೇಕಯ್ಯ ಹೇಳ್ಬೇಕ್ರಿ ಮೊದಲು ಏನ್ ಮಾಡ್ಬೇಕು ಬಡ್ಡೆ ತಳಪಾಯಿ ಗಟ್ಟಿ ಹಾಕಬೇಕು ಬಾಯ ಗಟ್ಟಿ ಹಾಕ್ಬೇಕು ಮ್ಯಾಗ ಬಿಡ್ಲಿಂಗ ಗಟ್ಟಿ ಉಳಿತವೆ ಹೌದಿಲ್ಲ ಅದಕ್ಕೆ ಇರ್ಲಿ ಹೇಳೋದಾದ ಏನತ್ರಿ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಜಗತ್ತದೊಳಗ ದೇವ್ರ ಹೆಂಗ ಶ್ರೇಷ್ಠ ಯಾವ ತಮ್ಮ ಅಂಧಕಾರ ಶೂನ್ಯ ದುಂಧಕಾರ ಶೂನ್ಯ ನೀರ ನಿರಂಕಾರ ಶೂನ್ಯ ನೀರ ನಿರಂಕಾರ ಶೂನ್ಯ ತಮ್ಮಲ್ಲಿ ಏನಿತ್ತು ಓಂ ಅನ್ನೋ ಶಬ್ದ
ಒಂದೇ ಇತ್ತು. ಹೌದು. ಏನು ಓಂ ಶಬ್ದ ಒಂದೇ ಇತ್ತು. ನನ್ನಪ್ಪ ಸೃಷ್ಟಿಕರ್ತ ಭಗವಂತ ಏನು ಮಾಡ್ಯಾನವಾಗ ಏನ್ರಿವಾ ಅವಾಗ ಏನಾಗಿತ್ತು ತಮ್ಮ ಏನಂದ್ರೆ ಕೇಳಾರಿದ್ದಿಲ್ಲ. ಪ್ರಾಣಿ ಪಕ್ಷಿ ಸತ್ತಂತರು ಮೊದಲೇ ಇದ್ದಿದ್ದಲ್ಲ. ಇವ ಎಲ್ಲ ಸೃಷ್ಟಿ ಮಾಡಿದವ್ರು ಯಾರು? ಯಾರಿವ? ನನ್ನಪ್ಪ ಭಗವಂತ ದೇವರ. ಹೌದಿಲ್ಲ? ಏನೇನು ಸೃಷ್ಟಿ ಮಾಡಿದ ಭೂಮಿ ತಲೆ ಮ್ಯಾಗ? ಏನೇನ್ರಿವ? ಗಾಳಿ ಸೃಷ್ಟಿ ಮಾಡ್ಯಾನ, ಬೆಂಕಿ ಸೃಷ್ಟಿ ಮಾಡ್ಯಾನ, ಮಳೆ ಸೃಷ್ಟಿ ಮಾಡ್ಯಾನ, ಬಿಸಿಲು ಸೃಷ್ಟಿ ಮಾಡ್ಯಾನ. ಇವ ಎಲ್ಲ ಭಗವಂತ ನನ್ನಪ್ಪ ಸೃಷ್ಟಿ ಮಾಡ್ಯಾನ. ಹೌದು. ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿವ? ಇರಿಬಿ 84 ಲಕ್ಷ ಜೀವರಾಶಿಗಳಿಗೆ ಹುಟ್ಟಿಸವನು ಅವನೇ, ಮರಣದ ಡೇಟ್ ಬರೆದಿಡೋನು ಅವನೇ. ಹೌದಿಲ್ಲ? ಇರಿಬಿ 84 ಲಕ್ಷ ಜೀವರಾಶಿಗೆ ಅದ್ರಾಗ ಅವ್ರ ಗುರುವಿಗಿನು ಹುಟ್ಟಿಸದವ ಯಾರು? ಭಗವಂತರಿವ, ನನ್ನಪ್ಪ ದೇವರ. ಇರಿಬಿ 84 ಲಕ್ಷ ಜೀವರಾಶಿಗೆ ಅನ್ನ ನೀರು ಕೊಟ್ಟ ಸಂತಾನ ಯಾರು? ದೇವರ, ನನ್ನಪ್ಪ ದೇವರು. ನೀವು ಗುರುವಿನ ಪಾರ್ಟಿಯವರು. ನಾಯಿಗೆ ಸಾಕಿರಿ, ಬೆಕ್ಕಿಗೆ ಸಾಕಿರಿ, ಪ್ರಾಣಿಗೆ ಒಪ್ಕೊಳ್ಳೋನು. ಮತ್ತ ಚೋಳ ಕಪ್ಪಿಗೆ ಹಾಗೆಲ್ಲ ಸಾಕೋರಿದ್ದೀರಿ? ಸಾಕಂಗಿಲ್ರಿವ. ಮತ್ತ ಅವಕ್ಕೂ ಊಟ ಹಾಕಿದವ್ರು ಯಾರು? ನಿಮ್ ಗುರು ಹಾಕ್ಯನ? ಯಾರು ಹಾಕಿದ್ರು? ದೇವರು. ಕಲ್ಲತ್ತಾಗಿರ್ತಕ್ಕಂತ ಕಪ್ಪಿಗೆ ಸಹಿತ ಅನ್ನ ನೀರು ಕೊಟ್ಟ ಸಲುವ ಯಾರು? ನಮ್ಮ ದೇವರು, ನನ್ನಪ್ಪ ದೇವರದ. ಹೌದು. ಅಲ್ಲಿ ನಿಮ್ ಗುರು ಹಾಕೋದಿಲ್ಲ ಎಲ್ರಿವ? ಹೌದಿಲ್ಲ? ಯಾಕಪ್ಪ ಅದಕ್ಕೆ ಕೇಳಿದ್ರ ಹೆಂಗ್ರಿವ? ಭಗವಂತ ಹುಟ್ಟಿಸ್ಯಾನ ಕರೆ. ಹೌದು. ಗುರುವಿನ ಕೆಲಸ ಏನದಪ್ಪ ಅಂತ ಕೇಳಿದ್ರ ಏನ್ರಿವ? ಗುರುವಿಂದ ಮತ್ತು ಭಗವಂತಗೆ ಏನು ವ್ಯತ್ಯಾಸ ಅದಪ್ಪ ಅಂತ ಕೇಳಿದ್ರ ತಮ್ಮ ಗುರು ಅಂದ್ರ ಮನಿ ಒಳಗಿನ ಬಾಲಕ್ಕಿದ್ದಂಗ. ಹೌದು. ಏನು? ಮನಿ ಒಳಗಿನ ಬಾಲಕ್ಕಿದ್ದಂಗವ. ದೇವರಪ್ಪ ಅಂತಂದ್ರ ಮನಿಗೆ ಮಾಲಕ್ಕಿದ್ದಂಗ. ಹೌದು. ಏನು? ಮನಿಗೆ ಮಾಲೀಕ. ನಿನ್ನ ಗುರು ಬಾಲಕ, ನನ್ನಪ್ಪ ದೇವರ ಮಾಲೀಕ. ಮಾಲೀಕದ ಜಗತ್ತದೊಳಗ ತಮ್ಮ ಎಲ್ಲಾರಕ್ಕಿತ್ತನು ದೇವರನೇ ಶ್ರೇಷ್ಠ. ದೇವರದ ಪಾರ್ಟಿ ದೇವರದು ಆದ ನಮ್ಮ ಪಾಲಿಗೆ. ಇದು ಈ ಸಂಧಿ ಇಷ್ಟು ಇರ್ಲಿ. ಮುಂದಿನ ಸಂಧಿಗೆ ಗುರುವಿನ ಹೆಂಗೆ ಹೆಚ್ಚು ಮಾಡ್ತಾರ ಹಂಗ ನಾವು ಹೆಚ್ಚು ಮಾಡ್ಕೊತ ಹೋಗೋದೈತಿ. ಹೌದಿಲ್ಲ? ಅದಕ್ಕೆ ಇಲ್ಲ, ಅವ್ರ ಗುರುವಿನ ಸ್ಥಾನದೊಳಗ ಅದಾರ. ಅವ್ರಿಗೆ ಬಿಡೋದು. ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ, ಮಾತಿಲ್ಲ. ಹೇಳಿದ್ರ ಅವ್ರು ಏನತ್ರಿವ? ಕುರಿಗೆ ಏನಪ್ಪಾ ಅಂತ ಕೇಳಿದ್ರ ಕೊದ್ಲ ತೆಗದಪ್ಪ ಅಂತ ಕೇಳಿದ್ರ ತಿಂಡಿ ಬಿಡ್ತಾವ. ಅದಿಲ್ಲ, ಉಣ್ಣಿ ತೆಗದ್ರ ಅದು ತಿಂಡಿ ಬಿಡ್ತದ. ಅದು ಏನಪ್ಪಾ ಅಂತ ಕೇಳಿದ್ರ ಕಂಬಳಿ ಮಾಡಿದಪ್ಪ ಅಂತಂದ್ರ ಏನಾಗ್ತದ? ಹೊಚ್ಚಗೊಂದ್ರ ಥಂಡಿಗಪ್ಪ ಓದು ಮಾರಿದಪ್ಪ ಅಂತಂದ್ರ ರೊಕ್ಕ. ಆಗ ಕಮಿಟಿ ಅವ್ರ ರೊಕ್ಕ ಕೊಟ್ಟಂಗಾಗಿರ್ಬೇಕು, ನಾ ತಗೊಂಡಂಗಾಗಿರ್ಬೇಕಂದ್ರ ಅವ್ರು ಅಂದ್ರೆ ಇಲ್ಲೊಂದ್ ದೈವಕ್ಕೆ ಮಾತು ಹೇಳೋದು. ಏನ್ ಮಾತು ಹೇಳುದು? ಮುಗಳಾದವ್ರಿಗೆ ನೀವು ಕೊಟ್ಟಂಗ ಮಾಡ್ರಿ, ಅವ್ರ ರೊಕ್ಕ ನಮಗ್ ಅವ್ರಿಗೆ ಕೊಟ್ಟಂಗ ಮಾಡ್ರಿ, ಕರೆ ಕೊಟ್ಟಂಗ ಮಾಡ್ರಿ, ನಮಗ್ ಕೊಡ್ರಿ ಕರೆ. ಹೌದಿಲ್ಲ? ಹಂಗ ಮಾಡ್ರಿ. ಅದಕ್ಕ ಇರ್ಲಿ. ಬಾಳೆನ ಮಾತಾಡುವಂತ ಮುಂದಿನ ಸಂಧಿಗೆ ಅವ್ರು ಹೆಂಗ ಮಾತಾಡ್ತಾರ ನೋಡು, ಹಂಗ ಹೋಗಕ್ ಬರ್ತೈತಿ. ಸತ್ಯ ಸುಂದರವಂತ ಎಡೆ ನುಡಿ ಚಾಲನ ಹಾಡಿ ಚಾಲದೊಳಗ ಗಂಡನ ಮನಿ ಒಳಗ ಹೆಂಗಿರ್ಬೇಕು, ಗಂಡನ ಮನಿ ಒಳಗ ಹೆಂಗ ನಡ್ಕೋಬೇಕು, ಅತ್ತಿಗೆ ಏನು ತಿಳಿದು ನಡಿಬೇಕು, ಮಾವು ಏನು ತಿಳಿದು ನಡಿಬೇಕು, ಭಾವ ಮೈದನಗಳಿಗೆ ಏನು ತಿಳಿದು ನಡಿಬೇಕು ಹೇಳೈತಿ ಅಂತಕ್ಕಂಥದ್ದು ಹೇಳ್ಬೇಕಾಗ್ಯದ. ಯಾಕಪ್ಪ ಅಂತ ಕೇಳಿದ್ರೆ ನಾವು ಬೇಡದಟ್ಟ ರೊಕ್ಕ ಕೊಟ್ಟು ನಮ್ಮನಿಲಿ ಕರೆಸಿ ನಮಗೆಂದಾಗ ಒಂದು ದೊಡ್ಡ ಟೇಸ್ ಹೊಡೆದು ನಮಗ ಚಾಟ ಮಾಡಿ ಅವ್ರ ತಂಡ್ಯಾಗ ಕೂತಾರಪ್ಪ ಅಂತ ಕೇಳ್ರ ನೀ ಹಾಡೋರ್ ಅಟ್ಟೆ ಶಾನೆ ಅಂತ ತಿಳಿಬೇಡ. ಇಲ್ರಿವ, ಮ್ಯಾಗ ನಿಂತ ಹಾಡೋರ್ಕಿತ್ತಾನು ತಳ ಕೂತು ಕೇಳೋರೇ ಭಾಷಣೆ. ಹಾಡೋರ ಬಾಯಿ ತಳಗಿದ್ರೆ ಕೇಳೋರ್ ಕಿವಿ ಮ್ಯಾಲ. ಹೌದಿಲ್ಲ? ಅದಕ್ಕ ಇರ್ಲಿ, ಹಂಗೇನಿಲ್ಲ. ಮುಂದಿನ ಸಂಧಿಗೆ ಅವ್ರ ಹೆಂಗ್ ಮಾತಾಡ್ತಾರ ಹಂಗ ಹೋಗಕ್ ಬರ್ತೈತಿ. ಎಡೆ ನೋಡಿ ಚಲ ಹಾಡಿ ಪಾಡಿ ಕೊಡೋ. ಓಕೆ.